ಶುಭ ಸೂಚನೆಯ ಶುಭೋದಯಗಳನ್ನು ತಿಳಿಸುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಇನ್ನೇನು ಎಲ್ಲ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತದೆ. ದಯಮಾಡಿ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮುಖ್ಯ ಅತಿಥಿಗಾದ ಸನ್ಮಾನ್ಯ ಶ್ರೀ ಸಿ ವಿ ನಾಗೇಶರು ಸತೀಶ್ ಬಿ ಅವರಿಗೂ ಸಹ ನಿಮ್ಮ ಪರವಾಗಿ ಮತ್ತು ಸಂಘದ ज्योति जगाओ सबके ಜ್ಯೋತಿಯನ್ನ ವೇದಿಕೆ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಮೀಸಲಾದವರಲ್ಲ, ಭಾರತದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಜೀವನವನ್ನ ಸಲ್ಲಿಸಿದವರು. ಈ ದಿನ ವಕೀಲರ ಸಂಘದ ವತಿಯಿಂದ ನಮ್ಮ ಹೊಸಕೋಟೆ ನ್ಯಾಯಾಲಯದ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಈ ದಿನ ತುಂಬಾ ಅದ್ಭುತವಾಗಿ ಬಂತು. ಎಲ್ಲರ ಭಾಗವಹಿಸಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ನ್ಯಾಯಾಧೀಶರುಗಳು ಆಗಮಿಸಿ ತುಂಬಾ ಅದ್ಭುತವಾಗಿ ಅವರು ಸಹ ಮಾತಾಡಿದ್ರು ಅಂಬೇಡ್ಕರ್ ಅವರ ಬಗ್ಗೆ. ಮತ್ತೆ ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಬಂದಿದ್ರು. ಅವರು ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮನ ಕುರಿತು ಅಂಬೇಡ್ಕರ್ ಅವನ್ನ ಕುರಿತು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ಹಾಗಾಗಿ ಮುಂದಿನ ನಮ್ಮ ಭಾರತದ ಭವಿಷ್ಯ ಯಾವ ದಿಸೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಅವರ ಭಾಷಣದಿಂದ ನಮ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳೋಂತ ಒಂದು ಒಳ್ಳೆ ಸುದಿನ ಆಯ್ತು ಇವತ್ತು ಅಂತ ಹೇಳಿ ಹೇಳ್ತಾ, ಈ ಒಂದು ಅಂಬೇಡ್ಕರ್ ದಿನಾಚರಣೆಗೆ ಬಂದಂತ ಎಲ್ಲ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ನ್ಯಾಯಾಲಯ ಆವರಣದಲ್ಲಿ ಅಂಬೇಡ್ಕರ್ ಅವರ ಜನ್ಮದಿನದ 134ನೇ ಜನ್ಮದಿನದ ಸಂಭ್ರಮವನ್ನು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ನನ್ನ ವಕೀಲರ ಸಂಘದ ಎಲ್ಲಾ ಸದಸ್ಯರು ಈ ಸಮಾರಂಭಕ್ಕೆ ಯಶಸ್ವಿಯಾಗೋದಕ್ಕೆ ಎಲ್ಲ ಮೂಲ ಕಾರಣರಾಗಿರ್ತಾರೆ. ನಮ್ಮ ವಕೀಲ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ರಿಗೂ ನಮ್ಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಏನ್ ಇವತ್ತಿನ ದಿನ ಸಮಾನತೆಯ ಮೂಲಕ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ. ಇದ್ರ ಮುಖೇನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿರೋದು ಹೆಮ್ಮೆ ವಿಚಾರ. ಮತ್ತೆ ಎಲ್ಲಾ ಸದಸ್ಯರು ಎಲ್ಲಾ ಸಹಕಾರ ವಹಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ವಹಿಸ್ತಾ ಈ 2 ಮಾತುಗಳನ್ನ